ಹಲೋ ಗೆಳೆಯರೇ, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿತೀನಿ. ಎಲ್ಲರಿಗೂ ಹ್ಯಾಪಿ ದಸರಾ. ಇವತ್ತು ನಾನು ಮಾಡ್ತಾ ಇರೋದು ಒಂದು ವೆಜ್ ಕರಿ, ಅನ್ನದ ಜೊತೆಗೆ ತಿನ್ನೋಂಥದ್ದು. ನೋಡಿ, ಇದು ಅಲಸಂದೆ ಕಾಳು. ಅದಕ್ಕೆ ಮಿಕ್ಸ್ ಹಾಕೋಕ್ಕೋಸ್ಕರ ಮಂಗಳೂರು ಸೌತೆಕಾಯಿ, ಅದ್ರ ಜೊತೆಗೇನೆ ಬೇಯಿಸುವಾಗ 2 ಈರುಳ್ಳಿನ ಚಾಪ್ ಮಾಡ್ತೀನಿ. ಮತ್ತು ಉಪ್ಪು ಟೇಸ್ಟಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ರುಬ್ಕೊಳ್ಳೋಕ್ಕೆ ಮೆಣಸಿನ್ಕಾಯಿ ಇದೀಗ ತೊಳೆದ್ಬಿಟ್ಟು ಹುರ್ಕೊಳ್ತೀನಿ. ಹುಣಸೆ ಹಣ್ಣು ಅದು ತೊಳ್ಕೊಳ್ತೀನಿ. ತೆಂಗಿನಕಾಯಿ ತುರಿ, 1 ಹೋಳು, ದೊಡ್ಡ ಹೋಳಲ್ಲಿ 1 ಹೋಳು ತೆಂಗಿನಕಾಯಿ ತುರಿ. ಮತ್ತು ಒಗ್ಗರಣೆಗೆ 1 ಈರುಳ್ಳಿ, ಕೊಬ್ಬರಿ ಎಣ್ಣೆ ಅಷ್ಟೇ. ಇದು ಅನ್ನಕ್ಕೆ ಹಾಕೊಂಡು ಊಟ ಮಾಡೋಂಥದ್ದು ಸಾರಿದು. ಓಕೆ, ನೋಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಮಂಗಳೂರು ಸೌತೆಕಾಯಿ, ಉಪ್ಪು. ಈ ಕುಕ್ಕರಲ್ಲಿ ನಾನು ಈ ಕಾಳನ್ನ ಹಾಕ್ತೀನಿ. ತೊಳೆದಿಟ್ಕೊಂಡಿದ್ದೀನಿ, ನೆನೆಸಿದ್ದೆ, ನೆನ್ನೆ ರಾತ್ರಿನೇ ನೆನೆಸಿಟ್ಟಿದ್ದೆ. ಇದೊಂದು 1/4 kg ಇದೆ, ಅದನ್ನು ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಇದನ್ನೆಲ್ಲ ಆ್ಯಡ್ ಮಾಡ್ತೀನಿ. ಇಷ್ಟನ್ನು ಹಾಕಿದ್ದೀನಿ. 1 ಗ್ಲಾಸ್ ನೀರು ಹಾಕ್ಬಿಟ್ಟು ಬೇಯಿಸ್ಕೊಳ್ತೀನಿ. ನೋಡಿ, ಇದನ್ನ ರುಬ್ತೀನಿ. ಇದನ್ನ ಒಳ್ಳೆ ನೈಸಾಗಿ ರುಬ್ಕೊಳ್ತೀನಿ. ನೋಡಿ, ಕಾಳು ಮತ್ತು ಮಂಗಳೂರು ಸೌತೆಕಾಯಿ 2 ಬೇಯಿಸ್ಕೊಂಡಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಈಗ ಬೆಂದಿದೆ. ಅದ್ರ ಜೊತೆಗೆ ಈಗ ನಾನು ಖಾರ ರುಬ್ಬಿಟ್ಟಿದ್ದೀನಿ. ತೆಂಗಿನಕಾಯಿ, ಹುರಿದಿದ್ದ ಮೆಣಸಿನ್ಕಾಯಿ, ಹುಣಸೆಹಣ್ಣು ರುಬ್ಬಿದ್ದು ಅದು ಹಾಕ್ತಾಯಿದ್ದೀನಿ. ಅದು ಹಾಕಿದ್ಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಡು ಸೇರಿಸ್ಕೊತೀನಿ. ತುಂಬ ತೆಳ್ಳಗೆ ಮಾಡಬೇಡಿ, ಗಟ್ಟಿನೇ ಇರುತ್ತೆ. ಇದು ಈರುಳ್ಳಿ ಒಗ್ಗರಣೆಗೆ, ಇದನ್ನು ಕೆಂಪಗೆ ಹುರ್ಕೋಬೇಕು. ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ಯಾವ ಎಣ್ಣೆ ಬೇಕಾದ್ರೂ ಹಾಕೊಳ್ಳಿ. ಇದು ಒಂದು ಕುದಿ ಬಂದ ಮೇಲೆ ಆ ಒಗ್ಗರಣೆನ ತೆಗೆದು ಇದಕ್ಕೆ ಹಾಕ್ತೀನಿ. ಈ ಕರಿ ತುಂಬ ಮೈಲ್ಡಾಗಿರುತ್ತೆ, ಎಲ್ಲರೂ ತಿನ್ಬೋದು. ಮಕ್ಕಳಿಗೆಲ್ಲ ಕೊಡೋಕ್ಕೂ ಚೆನ್ನಾಗಿರುತ್ತೆ, ಎಲ್ಲ ಇರುತ್ತೆ. ಎಲ್ಲರೂ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿದ ಮೇಲೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಕುದೀತಾ ಇದೆ ಸಾರು. ಈಗ ಕೆಂಪಗೆ ಹುರ್ಕೊಂಡಿರೋ ಈರುಳ್ಳಿನ ನಾನು ಇದರಲ್ಲಿ ಹಾಕ್ತೀನಿ. ಅಷ್ಟೇ, ಆಯಿತು.